ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ತೊಂಡೆಕಾಯಿ ರೆಸಿಪಿ. ತುಂಬ ಸಿಂಪಲ್ ಆ್ಯಂಡ್ ಬೆಸ್ಟ್ ಇದೆ. ಖಂಡಿತವಾಗ್ಲೂ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಮದುವೆ ಮನೆಯಲ್ಲೆಲ್ಲ ನೀವು ಯಾವ ರೀತಿ ತಿಂತೀರಿ ನೋಡಿ, ಅದೇ ರೀತಿ ಟೇಸ್ಟ್ ಬರುತ್ತೆ. ಓಕೆ, ಫಸ್ಟಿಗೆ ತೊಂಡೆಕಾಯನ್ನು ನೋಡಿ ಈ ರೀತಿ ಕಟ್ ಮಾಡೋಣ. ಆಮೇಲೆ ಇದನ್ನು ಫಸ್ಟಿಗೆ ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಉಂಟು. ಬೇಯಿಸುವಾಗ ಇದಕ್ಕೆ 1 ಕಪ್ಪಷ್ಟು ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಪ್ರೇಟಾಗಿ ಬೇಯಿಸಿ. ಇವಾಗ ಇದನ್ನು ಮುಚ್ಚಿಡೋಣ. ಒಂದು ಸೈಡ್ ಇದು ಬೇಯ್ತಾ ಇರಲಿ, ಇನ್ನೊಂದು ಸೈಡ್ ಇದಕ್ಕೆ ಬೇಕಾಗಿರುವ ಮಸಾಲೆಯನ್ನು ರೆಡಿ ಮಾಡೋಣ. ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕೋಣ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಎರಡನ್ನು ಕೂಡ ಹಾಕಿ. ಆಮೇಲೆ ಒಂದು 4ರಿಂದ 5 ಒಣಮೆಣಸು ಇಷ್ಟನ್ನು ಒಳ್ಳೆ ರೀತಿ ರೋಸ್ಟ್ ಮಾಡಬೇಕು. ಕೆಲವರು ಎಣ್ಣೆ ಹಾಕೋದನ್ನು ರೋಸ್ಟ್ ಮಾಡ್ತಾರೆ, ಆ ರೀತಿ ಕೂಡ ನೀವು ಮಾಡ್ಬೋದು. ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇದನ್ನು ಇವಾಗ ಸಣ್ಣ ಮಿಕ್ಸಿ ಜಾರಿಗೆ ಹಾಕೋಣ. ಇದರೊಂದಿಗೆ 1 ಕಪ್ಪಷ್ಟು ತೆಂಗಿನಕಾಯನ್ನು ಹಾಕೋಣ. ಕೊಬ್ಬರಿ ಕೂಡ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲಿ. ಓಕೆ, ಇವಾಗ ಇದನ್ನು ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡಬೇಕು, ನೈಸಾಗಿ ಮಾಡಲಿಕ್ಕಿಲ್ಲ. ಇವಾಗ ಅದೇ ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಶೇಂಗಾ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೆಲವರು ಮಸಾಲ ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಶೇಂಗಾ ಕೂಡ ಹಾಕ್ತಾರೆ, ಚೆನ್ನಾಗಾಗುತ್ತೆ ಫ್ಲೇವರ್. ಕೆಲವರಿಗೆ ಶೇಂಗಾ ಫ್ಲೇವರ್ ಇಷ್ಟ ಇರಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಓಕೆ, ಇವಾಗ ಎಣ್ಣೆಯನ್ನು ಹಾಕಿದ ಮೇಲೆ ಇದಕ್ಕೆ ಸಾಸಿವೆ ಹಾಗೂ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಆಮೇಲೆ ರೆಡಿ ಮಾಡಿದ ಮಸಾಲವನ್ನು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆ ರೀತಿ ಈ ಎಣ್ಣೆಯಲ್ಲಿ ಈ ಮಸಾಲ ಫ್ರೈ ಆಗಬೇಕು. ಓಕೆ, ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ. ಇವಾಗ ಕಂಪ್ಲೀಟ್ ಇದು ಡ್ರೈ ಆಗಿದೆ, ಒಳ್ಳೆ ರೀತಿ ಫ್ರೈ ಕೂಡ ಆಗಿದೆ. ಈ ಟೈಮಲ್ಲಿ ನಾವು ಬೇಯಿಸಿದ ತೊಂಡೆಕಾಯಿಯನ್ನು ಕೂಡ ಹಾಕೋಣ. ಓಕೆ, ತೊಂಡೆಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದು ಬೆಂದಿದೆ. ಉಪ್ಪೆಲ್ಲ ಒಳ್ಳೆ ರೀತಿ ಇದಕ್ಕೆ ಸರಿಯಾಗಿ ಹಾಕಿದ್ದೀನಿ. ನೋಡಿಕೊಂಡು ನೀವು ಬೇಕಿದ್ದರೆ ಆಮೇಲೆ ಸೇರಿಸ್ಬೋದು. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಸಿಂಪಲ್ ಆದ ರೆಸಿಪಿ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಇದಕ್ಕೆ ಹುಳಿ ಅದೆಲ್ಲ ಏನು ಹಾಕಬೇಕಂತ ಇಲ್ಲ, ಯಾಕೆಂದರೆ ತೊಂಡೆಕಾಯಲ್ಲಿ ಕೆಲವು ಸ್ವಲ್ಪ ಹಣ್ಣಾಗಿರುತ್ತಲ್ವ, ಅದರಲ್ಲಿ ಹುಳಿ ಫ್ಲೇವರ್ ಎಲ್ಲ ಇರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಏನು ಸೇರಿಸಬೇಕಂತ ಇಲ್ಲ ಇದಕ್ಕೆ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇದರಿಂದ ಇದರ ಟೇಸ್ಟ್ ಉಂಟಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಬರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಇದು ಡ್ರೈ ಆಗಿದೆ ಹಾಗೂ ಪರ್ಫೆಕ್ಟ್ ಕೂಡ ಆಗಿದೆ. ಇಷ್ಟೇ ಮಾಡಲಿಕ್ಕಿರೋದು, ತುಂಬ ಚೆನ್ನಾಗಾಗತ್ತೆ. ಆದರೆ ಒಗ್ಗರಣೆ ಕೊಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಾಗತ್ತೆ. ಓಕೆ, ಇವಾಗ ಪಲ್ಯ ರೆಡಿ ಆಗಿದೆ. ರೈಸೊಂದಿಗೆಲ್ಲ ತುಂಬ ಸೂಪರ್ ಆಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲಿಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.